ನಮಸ್ಕಾರ. ನನ್ನ ನೆಚ್ಚಿನ ಎಲ್ಲ ವೀಕ್ಷಕರಿಗೆ ಶೀತಲ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಜ್ಯೂಸಿ ರಸ್ಕ್ ಜಾಮೂನ್. ರಸ್ಕ್ನ ಬಳಸ್ಕೊಂಡು ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಪದಾರ್ಥಗಳು ಬಂದ್ಬಿಟ್ಟು 1 ಕಪ್ ಶುಗರ್, 2 ಏಲಕ್ಕಿ, 1/2 ಕಪ್ ಹಾಲು, 1 ಟೀ ಸ್ಪೂನ್ ತುಪ್ಪ, 2 ಟೀ ಸ್ಪೂನ್ ಮೈದಾ, 3 ಟೀ ಸ್ಪೂನ್ ಮಿಲ್ಕ್ ಪೌಡರ್, 6 ರಸ್ಕ್ಗಳನ್ನ ತೊಗೊಂಡಿದ್ದೀವಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಸಕ್ಕರೆನ ಹಾಕೊಂಡ್ಬಿಟ್ಟು ಎಷ್ಟು ಸಕ್ಕರೆ ತೊಗೊಂಡಿದ್ದೇವೆ ಅದರ 2ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆಗ ಪಾಕ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಇದಕ್ಕೆ ಪುಡಿ ಮಾಡಿದ ಏಲಕ್ಕಿಯನ್ನು ಹಾಕ್ಕೊಂಡು 1 ಟೀ ಸ್ಪೂನ್ ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಒಂದೆಡೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಅಷ್ಟರಲ್ಲಿ ಉಂಡೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಂಡ ರಸ್ಕ್ಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ರಸ್ಕನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ತೆಗೆದಿಟ್ಕೊಂಡಿರುವಂಥ ಮೈದಾ, ಮಿಲ್ಕ್ ಪೌಡರ್ ಹಾಗೂ ತುಪ್ಪವನ್ನು ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಕಲಿಸ್ತಾ ಬನ್ನಿ. ಒಂದೇ ಸರ್ತಿ ಪೂರ್ತಿ ಹಾಲನ್ನ ಮಿಕ್ಸ್ ಮಾಡಬೇಡಿ. ಹದಾನ ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಪಿಂಚ್ ಸೋಡಾ ಹಾಗೂ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದ ಬರೋವರೆಗೂ ನಾದ್ಕೊಳ್ಳಿ. ಇಲ್ಲಾಂದರೆ ಉಂಡೆಗಳು ಕ್ರ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಹಿಟ್ಟು ಇವಾಗ ಹದಕ್ಕೆ ಬಂದಿದೆ. ಇದನ್ನು ಮುಚ್ಚಿ 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಕಡೆ ಪಾಕ ಕೂಡ ಕುದೀತಾ ಇದೆ. ಒಂದೆಡೆ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಇದಿವಾಗ ಆಗಿದೆ. ಒಲೆನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗೋವರೆಗೂ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ಇವಾಗ ಚೆನ್ನಾಗಿ ನೆಂದಿದೆ. ಇದಕ್ಕೆ 1 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದಿದಷ್ಟು ಉಂಡೆಗಳು ಸ್ಮೂತಾಗಿ ಬರುತ್ತೆ. ಇವಾಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕ್ರ್ಯಾಕ್ಸ್ ಇಲ್ಲ, ತುಂಬ ನೀಟಾಗಿ ಬಂದಿದೆ ಉಂಡೆಗಳು. ಇದೇ ರೀತಿ ಪ್ರತಿಯೊಂದು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನಿವಾಗ ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನು ಎಣ್ಣೆಯಲ್ಲಿ ಹಾಕ್ತಿದ್ದೇನೆ. ಹಾಕಿದ ತಕ್ಷಣ ತಿರುಗಿಸಾಕ್ಬೇಡಿ. ಸ್ವಲ್ಪ ಗೋಲ್ಡ್ ಕಲರ್ ಆದ ನಂತರ ಇದನ್ನು ನಿಧಾನಕ್ಕೆ ತಿರುಗಿಸಾಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಎತ್ಬಿಟ್ಟು ಪಾಕದಲ್ಲೇ ಹಾಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಪಾಕದಲ್ಲೇ ಎತ್ತಾಕೋತಾ ಇದ್ದೀನಿ. ಹಾಕೊಂಡ ನಂತರ 1 ಅವರ್ ನೆನೆಯೋದಕ್ಕೆ ಬಿಡಬೇಕು. ಇವಾಗ ರೆಡಿಯಾಗಿದೆ. ತುಂಬ ಜ್ಯೂಸಿಯಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ನನ್ನ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.